ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 19ನೇ ತಾರೀಕಿಂದು. ಇಲ್ಲಿ ಕರ್ಣ ಏನು ಮಾಡ್ತಾರೆ, ಫ್ಯಾಮಿಲಿ ಫೋಟೋ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಅಲ್ಲಿ ನಿಧಿ, ನಿತ್ಯ, ಶಾಂತಜ್ಜಿ, ಮಹಾಲಕ್ಷ್ಮಿ ಅಜ್ಜಿ ಮತ್ತು ಕರ್ಣ ಎಲ್ಲ ಫಸ್ಟ್ ಫ್ಯಾಮಿಲಿ ಫೋಟೋ ಅಂತ ತುಂಬಾ ಖುಷಿಯಾಗಿ ಫೋಟೋ ಎಲ್ಲಿಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿಟ್ಟು ನೋಡ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಸರಿ ಎಲ್ಲಿಡೋದು ಈ ಫೋಟೋ, ಇದು ನನ್ನ ಮೊದಲನೇ ಫಸ್ಟ್ ಫ್ಯಾಮಿಲಿ ಫೋಟೋ, ನನಗೆ ತುಂಬಾ ಇಂಪಾರ್ಟೆಂಟ್, ಇದು ತುಂಬ ಪ್ರಿಷಿಯಸ್, ಇದನ್ನು ನಾನು ಜೋಪಾನವಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ಹಾಸಿಗೆ ಇರುತ್ತಲ್ಲ ಅದ್ರ ಪಕ್ಕ, ಮಾಮೂಲಿ ಮಂಚದ ಪಕ್ಕ ಇಟ್ಕೊತಾರೆ. ದಿನ ನೋಡ್ಬೋದು ಇದನ್ನು ಅಂತ ಹೇಳ್ಬಿಟ್ಟು ಸರಿ ಅಲ್ಲಿ ಇಟ್ಕೊಂಡಿರ್ತಾರೆ. ಆವಾಗ ನಿಧಿ ಕರ್ಣ ಅವರು ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿರ್ತಾಳಲ್ಲ, ಅದನ್ನೆಲ್ಲ ನೆನೆಸ್ಕೊಂಡು ಕರ್ಣಂಗೆ ಎಷ್ಟು ಧೈರ್ಯ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೆನೆಸ್ಕೊಂಡು ಕರ್ಣನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವಾಗ ನಿಧಿ ಸಾರ್ ಅಂತಾಳೆ. ಅವಾಗ ಅಯ್ಯೋ ಇಷ್ಟೊತ್ತಲ್ಲಿ ನಿಧಿಯಲ್ಲಿ ಬರ್ತಾರೆ, ಎಲ್ಲ ನನ್ನ ಭ್ರಮೆ, ನಿಧಿ ಬಂದಿಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಅಂದ್ಕೊತಾರೆ. ಸಾರ್ ಅಂತ ನಿಧಿ ಮತ್ತೆ ಕರೀತಾಳೆ ಆ ಕಡೆಯಿಂದ. ಆವಾಗ ಸರಿ ಅಂದ್ಬಿಟ್ಟು ನೋಡ್ತಾರೆ ನಿಧಿ, ಅಯ್ಯೋ ನೀವೇನ್ರ ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಹಿಂಗೆ ಬಂದ್ರ ಅಂದರೆ ಸಾರ್ ಹತ್ಕೊಂಡು ಬಂದೆ ಅಂತಾಳೆ. ಹತ್ಕೊಂಡ ಏನು ಹತ್ಕೊಂಡು ಬಂದ್ರಾ ಅಂತ ಕೇಳ್ತಾರೆ ಕರ್ಣ. ಸಾರ್ ಪೈಪ್ ಇದೆಯಲ್ಲ, ಪೈಪ್ ಹತ್ಕೊಂಡು ಬಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಅವಾಗ ಏನಕ್ಕೆ ಬರಬೇಕಾಗಿತ್ತು ಇಷ್ಟೊತ್ತಲ್ಲಿ ನೀವು ಅಂದಾಗ, ಸಾರ್ ನಿಮ್ಮನ್ನು ನೋಡಬೇಕು ಅನಿಸ್ತು, ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅನಿಸ್ತು, ಅದಕ್ಕೆ ಬಂದುಬಿಟ್ಟೆ ಸಾರ್, ಬೆಳಗ್ಗೆ ನೀವು ನನ್ನನ್ನು ಸೇವ್ ಮಾಡಿದ್ರಲ್ಲ ಅದರಿಂದ ಥ್ಯಾಂಕ್ಸ್ ಹೇಳಕ್ಕೆ ಬಂದೆ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಥ್ಯಾಂಕ್ಸ್ ಹೇಳೋಕ್ಕೆ ಯಾರನ್ನ ಪೈಪ್ ಹೊತ್ಕೊಂಡು ಬರ್ತಾರಾ, ಬಿದ್ದೇನಾರು ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಏನ್ರಿ ಮಾಡಬೇಕಿತ್ತು ಅಂದಾಗ, ಆಗಲಿ ಬಿಡಿ ಸರ್, ನೀವು ಇದ್ದೀರಲ್ಲ ನನ್ನನ್ನು ನೋಡ್ಕೊಳ್ಳೋಕ್ಕೆ, ಡಾಕ್ಟ್ರ್ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಅವಾಗ ಅಯ್ಯೋ ನಿಮಗೆ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು ಅಂದಾಗ, ಹಂಗೆಲ್ಲ ಏನಿಲ್ಲ ಸರ್, ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅನಿಸ್ತು ಅದಕ್ಕೆ ಬಂದ್ಬಿಟ್ಟೆ, ಬಂದಿದ್ದು ತಪ್ಪಾ ಅಂತ. ಇಲ್ಲ ಬಿಡಿ ಹೋಗಲಿ, ಇಷ್ಟೊತ್ತಲ್ಲ ಬರೋದು, ಸರಿ ನಿಮ್ಮನ್ನು ಮನೆಗೆ ಬಿಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಜ್ಜಿ ಬಂದು ಬಾಗಿಲು ತಟ್ತಾ ಇರ್ತಾರೆ. ಈ ಕಡೆ ಏನಾಗುತ್ತೆ, ಅಜ್ಜಿ ಮತ್ತು ಕರ್ಣವ್ರ ಅಮ್ಮ ಮತ್ತು ರಾಧಿಕಾ ಎಲ್ಲ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅಜ್ಜಿ ಏನು ಹೇಳ್ತಾರೆ, ಕರ್ಣವ್ರ ಅಜ್ಜಿ ಮಾಲತಿಯವ್ರಿಗೆ, ಕರ್ಣವ್ರ ಅಮ್ಮನಿಗೆ, ಕರ್ಣಂಗೆ ಇವತ್ತು ಎಷ್ಟು ಧೈರ್ಯ ಬಂದಿದೆ ಅಲ್ವಾ, ಎಷ್ಟು ಧೈರ್ಯವಾಗಿ ಮಾತಾಡ್ದ ನೋಡ್ದ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆವಾಗ ಮಾಲತಿ, ಹೌದು ಅತ್ತೆ, ಕರ್ಣಂಗೆ ತುಂಬ ಧೈರ್ಯ ಬಂತು, ಕರ್ಣ ಹಿಂಗೆ ಇದ್ದರೆ ಸಾಕು, ಖುಷಿಯಾಗಿದ್ದರೆ ಕರ್ಣನ ಎಲ್ಲರೂ ಎಷ್ಟು ಅವಮಾನ ಮಾಡ್ತಿದ್ರು, ಎಷ್ಟು ಸೈಲೆಂಟಾಗಿರ್ತಿದ್ದ, ನಾನು ಇವತ್ತು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅತ್ತೆ ಅಂತ ಮಾಲತಿ ಹೇಳ್ತಾರೆ. ಆವಾಗ ಅಜ್ಜಿ, ಕರ್ಣ ಹೇಳಿದ ಅರ್ಥ ಆಯಿತಾ, ಮನೇಲಿ ಹೆಣ್ಮಕ್ಳು ನಾವು ಏನೇ ಅಂದರೂ ಏನೇ ಬೈದರೂ ಸೈಲೆಂಟಾಗಿರ್ತಾರೆ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಅವ್ರ ಆತ್ಮವಿಶ್ವಾಸ ಸ್ವಾಭಿಮಾನ ಎಲ್ಲ ಇದ್ದೇ ಇರುತ್ತೆ, ಮತ್ತು ವಾಪಸ್ ಮಾತಾಡಿದ್ರೆ ಮರ್ಯಾದೆ ಇರಲ್ಲ ಅಂತೇಳ್ಬಿಟ್ಟು ಅವ್ರು ಮಾತಾಡಲ್ಲ, ಎಷ್ಟೇ ನೋವಾದರೂ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನಾಗ್ತಾರೆ ಅಂತ ಅವನು ಎಲ್ಲ ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ದೆ ನೋಡ್ದಾ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಹ್ಞೂ ಅತ್ತೆ, ಹೌದು, ಕರ್ಣ ಎಷ್ಟೊಂದು ತಿಳ್ಕೊಂಡಿದ್ದಾನಲ್ವಾ ಅಂತ ಅಂದ್ಬಿಟ್ಟು ಮಾಲತಿ ಹೇಳ್ತಾರೆ. ಆವಾಗ ರಾಧಿಕಾ ಮಾಲತಿಯವ್ರ ತೊಡೆ ಮೇಲೆ ಮಲಗಿರ್ತಾಳೆ. ಆವಾಗ ಹೌದು ದೊಡ್ಡಮ್ಮ, ಅಣ್ಣಂಗೆ ಇವತ್ತು ಎಷ್ಟು ಧೈರ್ಯ ಬಂದ್ಬಿಟ್ಟಿತ್ತಲ್ವ ಅಂದಾಗ, ಹ್ಞೂ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಿರ್ತಾರೆ. ಅವಾಗ ರಾಧಿಕಾ, ನಿಮಗೆಲ್ಲ ಗೊತ್ತಿಲ್ಲ ಅಜ್ಜಿ, ಇದು ಧೈರ್ಯ ಬರೋಕ್ಕೆ ಕಾರಣ ನಿಧಿಯಿಂದನೇ ಅಣ್ಣಂಗೆ ಇಷ್ಟೊಂದು ಧೈರ್ಯ ಬಂದಿರೋದು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು. ದೇವರೇ, ನಿಧಿನೂ ಅಣ್ಣನ ಜೊತೆ ಮಾಡಿಬಿಡಪ್ಪ, ಅವರಿಬ್ಬರು ಜೊತೆಯಾಗಿ ಜೀವನ ಪೂರ್ತಿ ಚೆನ್ನಾಗಿರ್ಲಪ್ಪ, ಪ್ಲೀಸ್ ದೇವರೇ, ನಿಧಿನ ಅಣ್ಣನ ಜೋಡಿ ಮಾಡು ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾಳೆ ರಾಧಿಕಾ. ಸರಿ ಅಂದ್ಬಿಟ್ಟು ಅಜ್ಜಿ, ಸರಿ ಆಯಿತು ಮಲಗ್ರಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಎದ್ದು ಬರ್ತಾರೆ. ಇಲ್ಲಿ ನಿಧಿ ಮತ್ತು ಕರ್ಣ ಮಾತಾಡ್ತಿರ್ತಾರಲ್ಲ, ಕರ್ಣನ ಮಾತಾಡ್ಸೋಕ್ಕೋಸ್ಕರ ಅಜ್ಜಿ ಕರ್ಣನ ರೂಮಿಗೆ ಬರ್ತಾರೆ. ನಿಧಿನ ಕರ್ಣ ನಡೀರಿ ಮನೆಗೆ ಬಿಟ್ಟು ಬರ್ತೀನಿ ಅಂತ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಕರ್ಣನ ರೂಮ್ ಡೋರ್ನ ಬಡಿತಾರೆ ಯಾರೋ. ಆಮೇಲೆ ಅಯ್ಯೋ ಯಾರೋ ಬಂದ್ಬಿಟ್ರು, ಏನು ಮಾಡೋದು ಇವಾಗ, ಇವನ್ನೆಲ್ಲಿ ಬಚ್ಚಿಕ್ಸೋದು, ಏನು ಮಾಡೋದು ಅಂದಾಗ ನಿಧಿ ಓಡೋಗ್ಬಿಟ್ಟು ಬೆಡ್ಶೀಟ್ ಗೊಬ್ಬರ ಹಾಕೊಂಬಿಟ್ಟು, ನಾನು ಇಲ್ಲಿ ಬಚ್ಚಿಕೊಳ್ಳ ಅಂತ ಅಂದ್ಬಿಟ್ಟು ಅಂತಾಳೆ. ಅಯ್ಯೋ ಅಲ್ಲಿ ಕಾಣುತ್ತೆ ರೀ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾನೆ. ಮತ್ತು ಏನು ಮಾಡಲಿ ಇವಾಗ ಅಂತಂದಾಗ, ಸರಿ ಬನ್ನಿ ಇಲ್ಲಿ ವಾಲ್ರೋಬಲ್ಲಿ ಇರಿ ನೀವು, ಏನು ಉಸಿರು ಕಟ್ಟಲ್ಲ, ಸ್ವಲ್ಪ ಗಾಳಿ ಆಡೋಂಗೆ ಬಿಟ್ಟಿರ್ತೀನಿ ನಾನು, ಬನ್ನಿ ಅಂತ ಹೇಳ್ಬಿಟ್ಟು ವಾಲ್ರೋಬಕ್ಕೆ ಕೂರಿಸ್ಬಿಡ್ತಾನೆ ನಿಧಿನ ಕರ್ಣ. ಅವಾಗ ಬಾಗಿಲು ತೆಗಿತಾನೆ ಅಜ್ಜಿ. ಓ ಏನು ಬಂಗಾರ ಇಷ್ಟೊತ್ತಲ್ಲಿ ಅಂದಾಗ, ಏನಿಲ್ಲ ಡಾರ್ಲಿಂಗ್, ಯಾಕೆ ಇಷ್ಟೊಂದು ಬೆವ್ತ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಯ್ಯೋ ಏನಿಲ್ಲ, ವರ್ಕೌಟ್ ಮಾಡ್ತಿದ್ದೆ ಅದಕ್ಕೇನೆ ಅಂದಾಗ, ಇಷ್ಟೊತ್ತಲ್ಲ ಅಂದಾಗ, ಹ್ಞೂ ಡಾರ್ಲಿಂಗ್, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ವರ್ಕೌಟ್ ಮಾಡ್ತಾಯಿದ್ದೆ, ಅದಕ್ಕೆ ಸ್ವಲ್ಪ ಸ್ವೆಟ್ಟಿಂಗ್ ಆಗಿದೆ ಅಂದಾಗ, ಹೌದಾ, ಹೋಗ್ಲಿ ಬಿಡು ಕರ್ಣ, ಸರಿ ಮಲಗು, ಇವತ್ತು ನೀನು ಎಷ್ಟು ಧೈರ್ಯವಾಗಿ ಮಾತಾಡಿದೆ ಅಲ್ವಾ, ಅದಕ್ಕೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನನ್ನ ಮುದ್ದು ಮೊಮ್ಮಗ ಅಲ್ವಾ ನೀನು, ಹಿಂಗೆ ಇರಬೇಕು ನೀನು, ಯಾರ ತಾವು ಏನೂ ಅನ್ಸ್ಕೊಬಾರ್ದು, ನೀನು ಧೈರ್ಯವಾಗಿರಬೇಕು ಅಂತ ಅಜ್ಜಿ ಹೇಳ್ತಾರೆ. ಹ್ಞೂ ಬಂಗಾರಿ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಆಯಿತು ಮಲಗು ನೀನು ಅಂತಂದಾಗ, ಆಮೇಲೆ ಕೆಮ್ತಾಳೆ ಇವಳು ನಿಧಿ, ಏನು ಮಾಡಿಬಿಡ್ತಾಳೆ, ಸಾರಿ ಕೆಮ್ಮಲ್ಲ, ಆ್ಯಕ್ಷಿ ಅಂತ ಸೀನ್ ಬಿಡ್ತಾಳೆ. ಅವಾಗ
ಯಾರೋ ಸೀನ್ದಂಗೆ ಆಯ್ತಲ್ಲ ಕರ್ಣ ಅಂದಾಗ, ಹೌದಾ ಬಂಗಾರಿ ಕೇಳಿಸ್ಲಿಲ್ವಲ್ಲ ನನಗೆ ಅಂತ ಕರ್ಣ ಹೇಳ್ತಾರೆ. ಇಲ್ಲ ಸೀನಿದ್ರು ಯಾರೋ ಹೆಂಗಸರು ಸೀನಿದ್ರು, ಸ್ವಲ್ಪ ವಯಸ್ಸಾಗಿರೋರ ಥರ ಇತ್ತು ಅಂದಾಗ, ಹೌದಾ ಯಾರೋ ಗೊತ್ತಿಲ್ಲ ಅಂದಾಗ, ಇಲ್ಲೇ ಯಾರು ಇಲ್ವಲ್ಲ, ಹೊರಗಡೆ ಯಾರೋ ಇರಬೇಕು ಅಂತ ಕರ್ಣ ಹೇಳ್ತಾರೆ. ಅವಾಗ ಹೌದಾ ಹ್ಞೂ ಹೊರಗಡೆ ಯಾರೋ ಇರಬೇಕು ಬಿಡು ಅಂತ ಹೇಳ್ಬಿಟ್ಟು ಅಜ್ಜಿ ಸರಿ ಆಯಿತು ನೀನು ಮಲಿಕೋ ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಮೇಲೆ ಅಜ್ಜಿ ಮಾಲತಿ ಹತ್ರ ಹೇಳಿರ್ತಾರೆ, ನಮ್ಮ ಕರ್ಣ ಒಂಥರ ನದಿ ಇದ್ದಂಗೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಜ್ಜಿ. ಹರಿತಿರೋ ನೀರನ್ನ ಎಷ್ಟೇ ಸಮಾಧಾನ ಆದರೂ ಅದು ಹರಿತಾನೇ ಇರುತ್ತೆ, ಅದು ಎಷ್ಟೇ ನೋವಿದ್ರೂ ಹರಿತಾನೇ ಇರುತ್ತೆ. ಆದರೆ ಹರಿಯೋ ನೀರಿಗೆ ಪ್ರವಾಹ ಬಂದಾಗ ಎಷ್ಟೇ ಅಡೆ ಇದ್ದರೂ ಕೊಚ್ಕೊಂಡು ಹೋಗೋದು ಗೊತ್ತು, ಅದು ನಿಧಾನಕ್ಕೆ ಹರಿಯೋದು ಗೊತ್ತು, ನಿಶಬ್ದವಾಗಿ ಹರಿಯೋದು ಗೊತ್ತು. ಅದು ಶಾಂತವಾಗೈತೆ ಅಂದರೆ ನದಿ ಏನು ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ, ಆ ನೀರಿಗೂ ಕೋಪ ಬರುತ್ತೆ. ಅದು ಕೋಪ ಬಂದಾಗ ಅಡೆ ಇದ್ರೂ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕರ್ಣಂಗೆ ಉದಾಹರಣೆ ಕೊಟ್ಬಿಟ್ಟು ಅವ್ರು ಹೇಳಿರ್ತಾರೆ ಮಾಲತಿಯವ್ರ ಹತ್ರ. ಹ್ಞೂ ಅತ್ತೆ ಅಂತ ಅಂದ್ಬಿಟ್ಟು ಮಾಲತಿ ಹೇಳ್ತಾರೆ. ಅಂದರೆ ಹರಿಯೋ ನೀರು ಶಾಂತವಾಗೇ ಇರುತ್ತೆ, ಅದು ಶಾಂತವಾಗಿದೆ ಅಂತ ಅಂದ್ಬಿಟ್ಟು ನಾವು ಎಷ್ಟೇ ತೊಂದರೆ ಮಾಡಿದ್ರು ಕೂಡ ಅದಕ್ಕೂ ಕೋಪ ಬಂದಾಗ ಪ್ರವಾಹ ಥರ ಬಂದು ಅಡೆತಡೆ ಕೊಚ್ಕೊಂಡು ಹೋಗುತ್ತೆ ಅನ್ನೋ ಥರ ಹೇಳ್ತಾರೆ. ಕರ್ಣಂಗೆ ಕೋಪ ಬಂದಿದ್ದಕ್ಕೆ ಅವಾಗ ಮಾಲತಿ ಹೌದು ಅತ್ತೆ ಅಂತ ಅಜ್ಜಿಗೆ ಹೇಳಿರ್ತಾರೆ. ಸರಿ ಅಜ್ಜಿ ಏನು ಮಾಡ್ತಾರೆ, ಈ ಕಡೆ ಕರ್ಣನ ಸರಿ ಮಲಿಕೋ ಡಾರ್ಲಿಂಗ್ ನೀನು ಅಂತ ಹೇಳ್ಬಿಟ್ಟು ಹೊರಡ್ಬೇಕಾರೆ ಕರ್ಣ ನಿಧಿನ ಸರಿ ಬನ್ನಿರಿ ಇವಾಗಾದರೂ ಮನೆಗೆ ಬಿಡ್ತೀನಿ ನಿಮ್ಮನ್ನು ಅಂದಾಗ, ಏನು ಸರ್ ನೀವು ನನ್ನನ್ನು ಹೆಂಗೆ ಕರ್ಕೊಂಡು ಹೋಗ್ತೀರಾ, ನಾನು ಹಿಂದೆ ಬಾಗಿಲಿಂದ ಬಂದಿದ್ದೀನಿ, ಮುಂದೆ ಬಾಗಿಲಿಂದ ಹೆಂಗೆ ಹೋಗೋದು, ನನಗೆ ಇವಾಗ ಭಯ ಆಗ್ತದೆ, ನಾನು ಮೊದಲು ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಸರಿ ಆಯಿತು ಬನ್ನಿ ಬೇಗ ನಡೀರಿ ಬೇಗ ಬಿಡ್ತೀನಿ ಅಂತ ಕರ್ಣ ಅಂತಾರೆ. ಅವಾಗ ಏನು ಸರ್ ನೀವು ಇಷ್ಟು ಅರ್ಜೆಂಟ್ ಮಾಡ್ತೀರಾ, ಹೋಗಿ ಅಂತ ಹಂಗಾರೆ ನಾನು ಬಂದಿರೋದೇ ನಿಮ್ಗೆ ಇಷ್ಟ ಇಲ್ವಾ, ಅದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಕರ್ಣ ಅಯ್ಯೋ ನಾನು ಹಂಗೆ ಹೇಳಿದ್ರು ತಪ್ಪು ತಿಳ್ಕೊತೀರ, ಹಿಂಗೆ ಹೇಳಿದ್ರು ತಪ್ಪು ತಿಳ್ಕೊತೀರಲ್ರಿ, ಈ ಗಾಬ್ರಲ್ಲಿ ನಾನೇ ಪೇಷಂಟ್ ಆಗಿಬಿಟ್ಟಿದ್ದೀನಿ ಇವಾಗ ಅಂತ ಅಂದ್ಬಿಟ್ಟು ಕರ್ಣ ಅಂತಾರೆ. ಅವಾಗ ನಿಧಿ ಆಯಿತು ನೀವು ಪೇಷಂಟಾಗಿ ನಾನು ಡಾಕ್ಟ್ರ್ ಆಯ್ತೀನಿ ಅಂತ ಅಂದಾಗ, ನೀವೇನು ರೀ ಇಂಥ ತಮಾಷೆ ಮಾಡ್ತಿದ್ದೀರಾ ಅಂತ ನಿಧಿಗೆ ಹೇಳ್ತಾರೆ ಕರ್ಣ. ಅವಾಗ ನಿಧಿ ಇಲ್ಲ ಸರ್ ನಿಮ್ಮನ್ನು ನೋಡ್ತಾನೆ ಇರಬೇಕು ಅನಿಸುತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಕರ್ಣ ಅವ್ರ ಬಗ್ಗೆ ತುಂಬಾ ಏನೇನೋ ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತಾರೆ ನಿಧಿ. ಆಮೇಲೆ ಈ ಕಡೆ ಏನಾಗುತ್ತೆ, ನಿಧಿ ಅಂತಂದ್ಬಿಟ್ಟು ನಿತ್ಯ ಹುಡ್ಕೊಂಡು ಬರ್ತಾಳೆ. ನಿಧಿ ಚಾರ್ಜರ್ ಕೊಡೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಿಧಿ ರೂಮಲ್ಲಿರಲ್ಲ. ಅವಾಗ ನಿಧಿ ರೂಮಲ್ಲಿ ಇಲ್ವಲ್ಲ ಎಲ್ಲೋದ್ಲು ಅಂದ್ಬಿಟ್ಟು ಮೇಲೆಲ್ಲ ನೋಡ್ತಾಳೆ, ಎಲ್ಲೂ ಕಾಣಲ್ಲ. ನಿಧಿ ಅಂತಾಳೆ. ಅಷ್ಟರಲ್ಲಿ ತೇಜಸ್ಸು ನಿತ್ಯ ಚಾರ್ಜರ್ ಸಿಗ್ತಾ ಅಂತ ತೇಜಸ್ ಬರ್ತಾರೆ. ಇಲ್ಲ ತೇಜಸ್ ನಿಧಿ ಕಾಣ್ತಾ ಇಲ್ಲ ಅಂದಾಗ, ನಿಧಿ ಕಾಣ್ತಾ ಇಲ್ವಾ, ಎಲ್ಲೋಗಿದ್ದಾಳೆ ಇಷ್ಟೊತ್ತಲ್ಲಿ ಅಂತ ಅಂದ್ಬಿಟ್ಟು ತೇಜಸ್ ಅಂತಾರೆ. ಗೊತ್ತಿಲ್ಲ ಅಂತಂದಾಗ ಅಷ್ಟರಲ್ಲಿ ಶಾಂತಜ್ಜಿನು ನಿಧಿ ಅಂದ್ಕೊಂಡು ಬರ್ತಾರೆ. ಅಯ್ಯೋ ಶಾಂತಿ ನಿಧಿ ಇಲ್ಲ ಅಂತ ಗೊತ್ತಾದರೆ ಅಷ್ಟೇ ಶಾಂತಿ ತುಂಬ ಅಪ್ಸೆಟ್ ಆಗಿಬಿಡ್ತಾರೆ. ತೇಜಸ್ ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ನಿತ್ಯ ತೇಜಸ್ನ ಕೇಳ್ತಾಳೆ. ಅವಾಗ ತೇಜಸ್ಸು ಮತ್ತೇನು ಮಾಡೋದು ನಿತ್ಯ ಇವಾಗ ಅಂತ ಅಂದಾಗ, ತೇಜಸ್ ಒಂದು ಕೆಲಸ ಮಾಡು, ನೀನು ಮಲಗು ನಿಧಿ ಥರ ಬೆಡ್ಶೀಟು ಹಾಕ್ಬಿಡ್ತೀನಿ ನಿನ್ನ ಮೇಲೆ, ಬೆಡ್ಶೀಟು ಹೊಚ್ತೀನಿ, ಮಲಗಿದೆಯಾ ಅಂತ ಹೇಳ್ಬಿಟ್ಟು ಶಾಂತಿನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಿತ್ಯ ಹೇಳ್ತಾರೆ. ತೇಜಸ್ ಅಂದ್ಬಿಟ್ಟು ಹಾಸಿಗೆ ಮೇಲೆ ಮಲಗ್ಬಿಟ್ಟು ಬೆಡ್ಶೀಟ್ ಗೊಬ್ಬರ ಹಾಕ್ಕೊಂಡ್ಬಿಡ್ತಾರೆ. ಆವಾಗ ಅಜ್ಜಿ ಬಂದು ನಿಧಿ ಇಷ್ಟು ಬೇಗ ಮಲಗಿಬಿಟ್ಲ ಇವಳು ಅಂತಂದಾಗ, ಹ್ಞೂ ಶಾಂತಿ ಮಲಗೋಳೆ ಅಂದಾಗ, ಸರಿ ಇರು ಎಬ್ಬರಿಸ್ತೀನಿ, ಎದ್ದೇಳೆ ನಿಧಿ ಅರಿಶಿನ ಹಾಲು ಹಾಕ್ಕೊಂಡು ಕುಡಿ ಅಂತ ಹೇಳಿದ್ದೀನಿ, ಕೆಮ್ಮಳು ಅಂತ ಹೇಳ್ತಾ ಇದೆಯಾ, ನೆಗಡಿ ಆಗಿದೆ ಅಂತ ಹೇಳ್ತಾ ಇದೆಯಾ, ಎದಳು ಅರಿಶಿನ ಹಾಲು ಹಾಕ್ಕೊಂಡು ಕುಡಿಯುವಂತ ಎದಳು ಅಂತ ಎಬ್ಬರಿಸ್ತಾರೆ. ಅಯ್ಯೋ ಬೇಡ ಬಿಡು ಶಾಂತಿ ಅವ್ರು ಮನಗಿದ್ದಾಳೆ ಅಂತ ಅಂದ್ಬಿಟ್ಟು ನಿತ್ಯ ಹೇಳ್ತಾಳೆ. ಇಲ್ಲ ಕಣೆ ಅವಳು ಅರಿಶಿನ ಹಾಲು ಹಾಕ್ಕೊಂಡು ಕುಡೀಲಿ, ಅವಳಿಗೆ ನೆಗಡಿ ಆಗಿದೆ, ಎದಳು ನಿಧಿ ಇಷ್ಟು ಬೇಗ ನಿದ್ದೆ ಬಂದುಬಿಡ್ತಾ ನಿನಗೆ, ಎದಳು ಅಂತ ಬೆಡ್ಶೀಟ್ ಎಳಿತಾನೆ ಇರ್ತಾರೆ. ತೇಜಸ್ಸಲ್ಲಿ ಮಲಗಿರೋದು ಅಜ್ಜಿ ಗೊತ್ತಿರಲ್ವಲ್ಲ, ಎಳಿತಾನೆ ಇರ್ತಾರೆ. ಇಲ್ಲ ಶಾಂತಿ ಅವಳು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದಾಳೆ, ಸುಮ್ಮನೆ ಎಬ್ಬರಿಸ್ಬೇಡ ಅಂತ ನಿತ್ಯ ಹೇಳ್ತಾಳೆ. ಅವಾಗ ಈ ಮಾತ್ರೆ ಎಲ್ಲ ನುಂಗಿದ್ರೆ ಆಗುತ್ತೇನೆ, ಎಲ್ಲ ಹೊಟ್ಟೆ ಕೆಡುತ್ತೆ, ಮಾತ್ರೆ ಅದು ಇದು ಅಂತೆಲ್ಲ ಬೇಡ, ಅವಳು ಹಾಲು ಕುಡಿಲಿ ಅಂದಾಗ, ಬೇಡ ಹಾಲು ಕುಡಿದ್ರೆ ಮತ್ತು ಇವಾಗ ಟ್ಯಾಬ್ಲೆಟು ಹಾಲೆಲ್ಲ ತುಂಬಾ ಕಷ್ಟ ಆಗುತ್ತೆ, ಬೇಡ ಬಿಡು, ನಾನು ಅವಳನ್ನ ಎದ್ಮೇಲೆ ಹೇಳ್ತೀನಿ ಬಿಡು ಶಾಂತಿ, ನೀನು ಹೋಗು ನಿದ್ದೆ ಮಾಡು ಫಸ್ಟು ಅಂತ ಹೇಳ್ಬಿಟ್ಟು ನಿತ್ಯ ಅಜ್ಜಿನ ನೈಸ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅಜ್ಜಿ ಅಲ್ಲಿಂದ ಹೋಗ್ತಾರೆ, ಏನು ಹುಡುಗಿರೋ ಅಂದ್ಕೊಂಡು ಅಲ್ಲಿಂದ ಅಜ್ಜಿ ಹೋಗ್ತಾರೆ. ಸರಿ ಇಲ್ಲೇನಾಗುತ್ತೆ, ರಮೇಶು ಮತ್ತು ಸಂಜಯ್ ಮಾತಾಡ್ಕೊಂಡು ಕೂತಿರ್ತಾರೆ. ಅವಾಗ ಸಂಜಯ್, ಅಪ್ಪ ನೀವು ಮಾಡ್ತಿರೋ ಕೆಲಸ ಏನಿದೆ ಗೊತ್ತಾ, ಕತ್ತಲಲ್ಲಿ ಕತ್ತಿನ ಬೀಸ್ತಾ ಇರೋ ಥರ ಆಗ್ತಾಯಿದೆ ನಿಮಗೆ ಇವಾಗ, ಈ ಆಟಕ್ಕೆ ನಾನಿಲ್ಲಪ್ಪ ಅಂದಾಗ, ಹೌದು ಸಂಜಯ್ ಕತ್ತಲಲ್ಲಿ ಕತ್ತಿ ಬೀಸೋದೇ ಒಂದು ಆಟ, ಏಕೆ ಅಂದರೆ ಅದು ಸೋಲಕ್ಕಲ್ಲ, ಸಮರಕ್ಕೆ ಸಿದ್ಧವಾಗಿದ್ದೀವಿ ಸೂಚನೆ ಅದು ಅಂದಾಗ, ಸಮರನ ಏನು ಡ್ಯಾಡಿ ಹೇಳ್ತಾಯಿದ್ದೀರಾ ನೀವು, ಇಷ್ಟು ದಿವಸ ನೀವು ಅಂದ್ಕೊಂಡಿದ್ದೆ ಒಂದು, ಇವಾಗ ನೀವು ಮಾಡ್ತಿರೋದೇ ಒಂದು, ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಸಂಜಯ್ ಕೇಳ್ತಾನೆ. ಏನೋ ಮಾಡೋಕ್ಕೆ ಹೊರಟಿದ್ದೀನಿ ಆದರೆ ಹೇಳಲ್ಲ, ಆದರೆ ಡ್ಯಾಡಿ ಇದು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಂಜಯ್ ಹೇಳ್ತಾನೆ. ಆವಾಗ ನಾನು ಇದನ್ನು ಮಾಡಲ್ಲ, ಯಾರ್ತ ಮಾಡಿಸ್ಬೇಕು ಅಂತ ನನಗೆ ಗೊತ್ತು, ನಾನು ಅವ್ರ ಕಡೆಯಿಂದ ಮಾಡಿಸ್ತೀನಿ ಅಂತ ರಮೇಶ್ ಹೇಳ್ತಾರೆ. ಸರಿ ಏನೋ ಮಾಡಿ ಡ್ಯಾಡಿ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಆದರೆ ರಮೇಶ್ ಉದ್ದೇಶ ಏನು ಅಂತ ಯಾರಿಗೂ ಗೊತ್ತಿರಲ್ಲ.
ಆಮೇಲೆ ಸರಿ ಏನಾಗುತ್ತೆ, ಇಲ್ಲಿ ಈ ಕಡೆ ನಿಧಿನ ಕರ್ಣ ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಇವಾಗ ಕರ್ಣವ್ರ ಚಿಕ್ಕಪ್ಪ ಚಿಕ್ಕಪ್ಪಂಗೆ ಏನಾಗುತ್ತೆ, ಹೊಟ್ಟೆ ಹಸ್ದ್ಬಿಟ್ಟಿರುತ್ತೆ. ಏನಾರು ಇಟ್ಟಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಬಂದು ಡೈನಿಂಗ್ ಟೇಬಲ್ ಮೇಲೆಲ್ಲ ಹುಡುಕ್ತಾರೆ. ಎಲ್ಲ ಖಾಲಿ ಇರುತ್ತೆ, ಏನೂ ಇರಲ್ಲ. ಎಲ್ಲ ಬಳದು ಬಾಯಿಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಏನೂ ಇಲ್ಲ ಇಲ್ಲಿ. ಅಯ್ಯೋ ನನಗೆ ಹೊಟ್ಟೆ ಬೇರೆ ಹಸಿತಿದೆ, ಏನಪ್ಪ ಮಾಡೋದು, ತಿನ್ನೋಕೆ ಏನಾರು ಸಿಕ್ಕರು ಸಾಕು ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಮತ್ತೆ ನಿಧಿ, ಸಾರ್ ಒಂಟಿ ಸೀನ್ಬಾರ್ದು ಸಾರ್, ಅಭಿಷೇಕನ ನಾನು ಇನ್ನೊಂದು ಸೀನ್ಲೇಬೇಕು ಕರ್ಣ ಸಾರ್ ಅಂತ ಅಂದ್ಬಿಟ್ಟು ಕರ್ಣವ್ರ ಹತ್ರ ನಿಧಿ ಹೇಳ್ತಾ ಇರ್ತಾಳೆ. ಆವಾಗ ಇರಿ ಸುಮ್ಮನಿರಿ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ, ಇಲ್ಲ ಸರ್ ನಾನು ಇವಾಗ ಇನ್ನೊಂದು ಸೀನ್ ಬರಲೇಬೇಕು ಅಂದ್ಬಿಟ್ಟು ಮತ್ತೆ ಸೀನ್ ಬರುತ್ತೆ, ಆ್ಯಕ್ಷನ್ ಅಂತಾಳೆ. ಅವಾಗ ಸರ್ ಇವಾಗ ಸಮಾಧಾನ ಆಯಿತು ಸರ್, ಇವಾಗ ಅಭಿಷೇಕನ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಇಲ್ಲಿ ಕರ್ಣವ್ರ ಚಿಕ್ಕಪ್ಪ ತಿಂಡಿ ಹುಡುಕ್ತಾ ಇರ್ತಾರಲ್ಲ, ಅವಾಗ ಸೀನಿನ ಶಬ್ದ ಅವ್ರಿಗೆ ಕೇಳಿಸ್ಬಿಡುತ್ತೆ. ಅವಾಗ ಯಾರೋ ಸೀನ್ದಂಗೆ ಆಯ್ತಲ್ಲ, ಅದು ಹೆಂಗಸರು ಬೇರೆ ಸೀನ್ದಂಗೆ ಆಯ್ತಲ್ಲ, ಯಾರೋ ಗೊತ್ತಿಲ್ಲ, ಏನೋ ಫಸ್ಟ್ ಹೊತ್ತಲ್ಲಿ ಯಾರಪ್ಪ ಸೀನ್ತಿರೋದು, ಅಯ್ಯೋ ದೇವರೇ ಏನೇನು ಆಗ್ತಿದೆಯಪ್ಪ ಈ ಮನೇಲಿ ಅಂತ ಅಂದ್ಬಿಟ್ಟು ಏನೇನೋ ಹುಡುಕ್ತಾರೆ. ಅಲ್ಲಿ ಚಕ್ಲಿ ನಿಪ್ಪಟ್ಟು ಸಿಗುತ್ತೆ, ಚಕ್ಲಿ ನಿಪ್ಪಟ್ಟು ತೊಗೊಂಡು ತಿಂತಾ ಇರ್ತಾರೆ. ಇವಳು ಸುಮತಿ ಏನು ಮಾಡ್ತಾಳೆ, ಕೆಂಪು ನೀರನ್ನ ತಟ್ಟೆಲಿ ಕಲಿಸ್ಕೊಂಡು, ಯಾರೋ ಸ್ವಾಮೀಜಿ ಹೇಳಿರ್ತಾರೆ ಅಂದ್ಬಿಟ್ಟು ಕೆಂಪು ನೀರನ್ನ ತಟ್ಟೆಲಿ ಕಲಿಸ್ಕೊಂಡು ಕೂದಲನ್ನು ಬಿಟ್ಕೊಂಡು ಸುಮತಿ ಬರ್ತಾ ಇರ್ತಾಳೆ. ಅದನ್ನು ನೋಡಿದ ತಕ್ಷಣ ಸುಮತಿಯವ್ರ ಯಜಮಾನ್ರು ಕನ್ನಡವ್ರ ಚಿಕ್ಕಪ್ಪನಿಗೆ ಭಯ ಆಗಿಬಿಡುತ್ತೆ. ಅಯ್ಯೋ ಏನಪ್ಪ ಇಷ್ಟೊತ್ತಲ್ಲಿ ಯಾವುದೋ ಮೋಹಿನಿ ಬರ್ತಾಯಿದೆ ಮನೆ ಒಳಗಡೆ, ಹಿಂಗೆ ಯಾರಪ್ಪ ಇದು ಅಂತ ಅಂದ್ಬಿಟ್ಟು ಹತ್ರಕ್ಕೆ ಬಂದು ನೋಡುವಾಗ ಚಕ್ಲಿ ನಿಪ್ಪಟ್ಟು ತಿನ್ನೋಲ್ಲೇ ಗಾಬರಿ ಆಗ್ಬಿಡ್ತಾರೆ ಅವರು. ಅವಾಗ ಹತ್ರಕ್ಕೆ ಬಂದು ನೋಡಿದ್ರೆ ಸುಮತಿ, ಅಯ್ಯೋ ನೀನಾ ಅಂದಾಗ, ಹ್ಞೂ ರೀ ನಾನೇ, ಯಾಕೆ ರೀ ಅಂತ ಸುಮತಿಗೆ ಹೇಳ್ತಾಳೆ. ಅಲ್ವೇ ಹಿಂಗೇನ್ರಿ ಬರೋದು, ನನಗೆ ಭಯನೇ ಆಗೋಯ್ತು, ಯಾವುದೋ ಮೋಹಿನಿ ಬಂತು ಅಂತ ಹೇಳ್ಬಿಟ್ಟು ಅಪ್ಪ ಹೆದರ್ಕೊಂಬಿಟ್ಟೆ ನಾನು ಅಂದಾಗ, ಮೋಹಿನಿ ಇಲ್ಲ ಏನಿಲ್ಲ ಸುಮ್ಮನಿರ್ರಿ, ಬೆಳಗ್ಗೆ ಒಬ್ಬರು ಸ್ವಾಮೀಜಿ ಹತ್ರ ಹೋಗಿದ್ದೆ, ಅವರು ನಿಮ್ಮ ಮನೆಗೆ ಯಾವುದೋ ಮೋಹಿನಿ ಕಾಟ ಇದೆ ಅಂತ ಹೇಳಿದ್ರು, ಅದಕ್ಕೆ ಕೆಂಪು ನೀರು ಮಾಡಿಬಿಟ್ಟು ಮನೇಲೆಲ್ಲ ಸ್ವಲ್ಪ ಹಾಕಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಸುಮತಿ ಹೇಳ್ತಾಳೆ. ಮೊದಲು ನೀನು ಅವರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದನ್ನ ಬಿಡು, ಈ ಮೂಢನಂಬಿಕೆ ಬಿಟ್ಟರೆ ಎಲ್ಲ ಸೊರೋಗುತ್ತೆ, ನೀನು ಮೊದಲಿದ್ದು ಬಿಡು ಅಂತ ಅಂದ್ಬಿಟ್ಟು ಸುಮತಿಗೆ ಹೇಳ್ತಾರೆ ಅವ್ರ ಯಜಮಾನ್ರು. ಆವಾಗ ಸುಮತಿ, ನೀನು ಸುಮ್ಮನಿರ್ರಿ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇಡ, ನನಗೆ ನಂಬಿಕೆ ಇದೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮತಿ ಹೇಳ್ತಾಳೆ. ಸರಿ ಆಯಿತು, ಹಂಗಲ್ಲ ರೀ, ನನಗೆ ಬೆಳಗ್ಗೆ ಸಕ್ಕರೆ ಡಬ್ಬ ಇಟ್ಟಿದ್ದ, ಸಕ್ಕರೆ ಡಬ್ಬ ಯಾರೋ ಚೆಲ್ಬಿಟ್ಟಿದ್ದಾರೆ, ಈ ಮನೇಲಿ ಯಾವುದೋ ಮೋಹಿನಿ ಓಡಾಡ್ತಿದೆ ರೀ, ಅದರಿಂದ ಭಯ ಆಗ್ತಾಯಿತ್ತು ನನಗೆ, ಅದಕ್ಕೆ ನಾನು ಸ್ವಾಮೀಜಿ ಹತ್ರ ಹೋಗಿದ್ದೆ, ಅವ್ರು ಹೇಳಿದ್ದಾರೆ ಈ ಥರ ಎಲ್ಲ ಮಾಡು ಅಂತ, ನಿಮ್ಗೆ ಗೊತ್ತಾ ಅಂತ ಹೇಳಕ್ಕೆ ಬರ್ತಾಳೆ. ಅಯ್ಯೋ ನೀನು ಬಾಯಿ ಮುಚ್ಚಮ್ಮ ತಾಯಿ ಅಂದ್ಬಿಟ್ಟು ಒಂದು ನಿಪ್ಪಟ್ಟು ತೆಗೆದ್ಬಿಟ್ಟು ಅವಳು ಬಾಯೊಳಗೆ ಇಟ್ಬಿಡ್ತಾರೆ. ನಿಪ್ಪಟ್ಟು ಚೆನ್ನಾಗಿದೆ ಅಂತ ತಿನ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಮೊದಲು ಹೋಗು ನೀನು ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ಅವರು. ಸರಿ ಅಂದ್ಬಿಟ್ಟು ಇಲ್ಲಿ ಕರ್ಣವ್ರ ಮನೇಲಿ ಇವಳು ನಿಧಿ ಮಾತಾಡ್ತಿರೋದು ಜೋರಾಗಿ, ಕರ್ಣ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಮಾತಾಡ್ತಿರ್ತಾಳಲ್ಲ, ಅದು ಸುಮತಿಗೆ ಕೇಳಿಸ್ಬಿಡುತ್ತೆ ಹೊರಗಡೆ. ಕೇಳಿಸ್ದಾಗ ಮತ್ತೆ ಕರ್ಣ ಬನ್ನಿ ಫಸ್ಟು ಒಂದು ಮನೆಗೆ ಬಿಡ್ತೀನಿ, ಮೊದಲು ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ತಿರ್ಗಿ ಮತ್ತೆ ಯಾರೋ ಡೋರ್ ಬಡಿತಾರೆ. ಅಯ್ಯೋ ಮತ್ತೆ ಯಾರೋ ಬಂದ್ರಲ್ಲಪ್ಪ, ಏನು ಮಾಡೋದು ಅಂತ ಅಂದ್ಬಿಟ್ಟು ನೀವು ಅಲ್ಲೆಲ್ಲ ಬಚ್ಚಿಕೊಳ್ಳಿ ಅಂತ ಹೇಳ್ಬಿಟ್ಟು ನಿಧಿನ ಕರ್ಣ ಬಚ್ಚಿಸ್ತಾರೆ. ಅವಾಗ ನೋಡಿದ್ರೆ ಸುಮತಿ ಬಂದಿರ್ತಾರೆ. ಚಿಕ್ಕಮ್ಮ ಏನು ಅಂದಾಗ, ಯಾರೋ ಮಾತಾಡ್ದಂಗೆ ಶಬ್ದ ಆಯಿತು ನಿನ್ನ ರೂಮಲ್ಲಿಂದ, ಯಾರೂ ಇಲ್ವಲ್ಲ, ನಾನಷ್ಟೇ ಯಾರೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೈ ಅಡ್ಡಾಡಿತಾರೆ. ಆದರೂ ಸುಮತಿ ಕೈ ಕೆಳಗಡೆಯಿಂದ ಈ ಕಡೆಯಿಂದ ಬಂದ್ಬಿಟ್ಟು ಯಾರೋ ಇದ್ದಾರೆ ಅಂತ ಮುಂದೆ ಬರ್ತಾರೆ. ಆದರೆ ನಿಧಿ ಅವ್ರ ಹಿಂದಿಂದನೇ ಓಡಾಡ್ತಿರ್ತಾಳೆ, ಆದರೆ ಅವ್ರಿಗೆ ಗೊತ್ತಾಗಲ್ಲ. ಹಿಂದಿಂದೆ ಓಡಾಡ್ಕೊಂಡು ಹೋಗಿ ಹಂಗೆ ಕರ್ಟನಿಂದ ಬಚ್ಚಿಕೊಂಡ್ಬಿಡ್ತಾಳೆ ಗೊತ್ತಿಲ್ದಂಗೆ. ಅವಾಗ ಇಲ್ಲ ಕರ್ಣ ಯಾರೋ ಮಾತಾಡ್ದಂಗೆ ಆಯಿತು ಅಂದರೆ, ಅಯ್ಯೋ ಯಾರೂ ಇಲ್ಲ ಚಿಕ್ಕಮ್ಮ, ಇಲ್ಲಾರು ಮಾತಾಡ್ತಾರೆ, ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ಸರಿ ಬಿಡು, ಇಲ್ಲಿ ಮೋಹಿನಿ ಕಾಟ ಇದೆ, ಸ್ವಲ್ಪ ಹುಷಾರಾಗಿರಬೇಕು, ನೋಡ್ಕೋಬೇಕು ಅಂದಾಗ, ಸರಿ ಚಿಕ್ಕಮ್ಮ ಆಯಿತು ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಆವಾಗ ಕರ್ಣ ಬೆಳಗ್ಗೆ ನೀನು ಫ್ರೀ ಆಗಿದ್ದರೆ ನಾನೊಂದು ಸೀರೆ ಐರನ್ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಮ್ಮ ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ನಿಧಿ, ಎಲ್ಲ ನಮ್ಮ ಸರ್ ಹತ್ರ ಕೆಲಸ ಮಾಡಿಸ್ಕೊತೀರ ಇರಿ, ನಿಮಗೆಲ್ಲ ಮಾಡ್ತೀನಿ ಅಂತ ನಿಧಿ ಅಂತಾಳೆ. ಅಷ್ಟರಲ್ಲಿ ಅಜ್ಜಿ ಕೂಡ ಸಿಗ್ತಾರೆ ಕರ್ಣಗೆ. ಅಜ್ಜಿ ನಾನು ನೀನೇನು ಎಷ್ಟೊತ್ತಲ್ಲಿ ಓಡಾಡ್ತಿದ್ದಿ ಅಂತ ಸುಮತಿಗೆ ಹೇಳ್ತಾರೆ. ಅಯ್ಯೋ ಅತ್ತೆ ಅದೇನಿಲ್ಲ ಅತ್ತೆ ಅಂದಾಗ, ಓ ಸೀನ್ಕೊಂಡು ಓಡಾಡ್ತಿದ್ದಿದ್ದು ನೀನೇನಾ ಅಂತ ಅಂದ್ಬಿಟ್ಟು ಅಂತಾರೆ. ಅತ್ತೆ ನಾನಾ ಅಂತ ಸುಮತಿ ಹೇಳ್ತಾಳೆ. ಆವಾಗ ಕರ್ಣ, ಅಪ್ಪ ಬೀಸ ದೊಣ್ಣೆಲಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ಬಿಟ್ಟು ನಿಧಿನ ಹೆಂಗಾದ ಆಚೆ ತೊಗೊಂಡೋಗಿ ಬಿಡಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡ್ತಿರ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.